ನಾನು AS ಪ್ರಸನ್ನಕುಮಾರ್, ಸಂಗೀತ ನಿರ್ದೇಶಕ ಹಾಗೂ ನಿನಾದ ಸಂಗೀತ ಅಧ್ಯಕ್ಷ. ನನ್ನ ಪಕ್ಕದಲ್ಲಿ ಬಲಭಾಗದಲ್ಲಿ ಕುಳಿತುಕೊಂಡು ಶ್ರೀಮತಿ ಗೀತಾ 8ನೇ ತಾರೀಕು ಅಂದರೆ ಶನಿವಾರ ಕಿರುರಂಗ ಮಂದಿರದಲ್ಲಿ ನಾಟ್ಯ ಸ್ವರಾಂಜಲಿ ಸಂಗೀತ ಶಾಲೆಯ 2ನೇ ವಾರ್ಷಿಕೋತ್ಸವ ಅಂಗವಾಗಿ ಒಂದಷ್ಟು ಸಂಗೀತದ ಹಾಡುಗಳು, ಭಜನೆಗಳು, ಭಾವಗೀತೆಗಳು, ಸಂಗೀತ ಹೀಗೆ ಹಲವಾರು ಹಾಡುಗಳನ್ನ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ದಯಮಾಡಿ ನಮ್ಮ ಪತ್ರಕರ್ತರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಳ್ಳಲು ಕೇಳ್ಕೊಳ್ತೇನೆ. ಮುಂದುವರಿಸುತ್ತಾ ಶ್ರೀಮತಿ ಪುಷ್ಪಲತವರು. ನಾಟ್ಯ ಸ್ವರಾಂಜಲಿ ಸಂಗೀತ ಶಾಲೆ ನಾಟ್ಯ ಸ್ವರಾಂಜಲಿ ಸಂಸ್ಥೆನ ಶುರು ಮಾಡಿ ಸುಮಾರು 7-8 ವರ್ಷಗಳಾಗಿದೆ. ಆದರೆ ಕಳೆದ 2 ವರ್ಷಗಳಿಂದ ಆಡಿಟೋರಿಯಮಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. 1ನೇ ವರ್ಷ ದಾಸ ಸಾಹಿತ್ಯ ಅಂತ ಮಾಡಿದ್ವಿ. 2ನೇ ವರ್ಷ ಸಾಹಿತ್ಯ ಸಂಗೀತ ಉತ್ಸವ ಅನ್ನುವಂಥ ಒಂದು ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಾಹಿತ್ಯ ಸಂಗೀತ ಉತ್ಸವ ಅಂತಂದರೆ ಹೊಸದಾಗಿ ಬಂದಿರತಕ್ಕಂಥ ಸಾಹಿತ್ಯಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿ ಹೊಸ ಸಾಹಿತಿಗಳಿಗೆ ಒಂದು ಜಾಗ ಕೊಡುವಂಥದ್ದು, ಹಾಗೆ ತಮ್ಮ ಸಂಗೀತವನ್ನು ಆ ಮೂಲಕ ಹಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅಂದರೆ ಸಾಹಿತ್ಯವನ್ನು ಎಲ್ಲ ಸಂದರ್ಭಗಳಲ್ಲಿ ಸಾಹಿತಿಗಳು ಬರೆದಿರ್ತಾರೆ ಅವರದೇ ಆದ ಒಂದು ಅನುಭವಗಳಿಗೆ. ಆದರೆ ಅದಕ್ಕೆ ಸಂಗೀತವನ್ನು ಸೇರಿಸಿದಾಗ ಕೇಳುಗರಿಗೆ ಅದು ತುಂಬ ಹತ್ತಿರವಾಗಿ ಬೇಗ ತಲುಪುತ್ತೆ ಅನ್ನುವಂಥದ್ದು. ಸಾಹಿತ್ಯಕ್ಕೆ ಸಂಗೀತ ಜೋಡಣೆ ಆದರೆ ಬಹಳ ಚಂದವಾಗಿ ಸಾಹಿತ್ಯ ಅರ್ಥ ಆಗುತ್ತೆ ಅನ್ನುವಂಥ ಒಂದು ಥೀಮನ್ನು ಇಟ್ಟುಕೊಂಡು ಈಗ ಸಾಹಿತ್ಯ ಮತ್ತು ಸಂಗೀತ ಉತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿಗೆ ವಿಶೇಷವಾಗಿ ಪದ್ಮಮಾಧವ ಬಿಣ್ಣನ ಅಥವಾ ಅಂಕಿತ ನಾಮದಲ್ಲಿ ಕಲಿಯ ಶ್ರೀಕಾಂತಾಚಾರ್ಯ ಅನ್ನುವಂಥ ಒಬ್ಬರು ದಾಸ ಸಾಹಿತ್ಯಗಳು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದರೆ ದಾಸ ಪರಂಪರೆಯಲ್ಲಿ ಇದುವರೆಗೆ ಪುರಂದರದಾಸರು, ಕನಕದಾಸನ ಸಾಹಿತ್ಯಗಳನ್ನ ನಾವು ಬೆಳ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಆ ಪರಂಪರೆಯನ್ನೇ ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿರುವಂತಹ ಸುಮಾರು ಸಾಹಿತಿಗಳಾಗಿ ದಾಸ ಸಾಹಿತ್ಯವನ್ನು ಇವತ್ತಿಗೂ ಬರೀತಾ ಇರ್ತಕ್ಕಂಥ ದಾಸರುಗಳಿದ್ದಾರೆ ಅನ್ನುವಂಥದ್ದನ್ನ ಜನರಿಗೆ ಹೇಳಬೇಕು. ಆ ಸಾಹಿತ್ಯಕ್ಕೂ ಕೂಡ ಸಂಗೀತದ ಒಂದು ನೆರವು ಸಿಗಬೇಕು ಅನ್ನುವಂಥ ಉದ್ದೇಶವಿದೆ. ಈ ಒಂದು ಅಳಿಗಳು ಸೇವೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಾಯ ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಮಾರ್ಚ್ 8ನೇ ತಾರೀಕು ಸಂಜೆ 4 ಗಂಟೆಗೆ ಶುರುವಾಗುತ್ತೆ. ಸಭಾ ಕಾರ್ಯಕ್ರಮ ಬಂದು 6 ರಿಂದ 7 ಗಂಟೆ ಟೈಮ್ನಲ್ಲಿ ಇರುತ್ತೆ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳು ಇಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು 8 ವರ್ಷದ ಮಕ್ಕಳಿಂದ 50 ವರ್ಷದ ಮಕ್ಕಳಿಂದಲೂ ಇದ್ದಾರೆ. ಹೌಸ್ ವೈಫ್ಗಳು ಮ್ಯಾಕ್ಸಿಮಮ್ ಹೌಸ್ ವೈಫ್ಗಳು ಮಕ್ಕಳಿದ್ದಾರೆ. ಸೊ ಎಲ್ಲರಿಗೂ ಅಭ್ಯಾಸವನ್ನು ಆಗಿದೆ. ಅವರ ಹಾಡುಗಳಿಗೆ ಕಲ್ತಿದ್ದಾರಲ್ಲ ಗದ್ಯ ಅವರ ಸಾಹಿತ್ಯ ಕೂಡ ಒಂದು ಮಾಡ್ತಿದ್ದೀವಿ. ಎಲ್ಲ ದಾಸ ಸಾಹಿತ್ಯಗಳು ಅಲ್ಲದೆ ಭಜನಾ ಸಾಹಿತ್ಯಗಳು ಅದಕ್ಕೆ ನಾವು ಕಲ್ತಿರ್ತಕ್ಕಂಥ ಸ್ವಯಂ ಸಾಹಿತ್ಯ ಕೂಡ ಅವರಿಗೆ ರಾಗ ಸಂಯೋಜನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಅದಕ್ಕೆ ಹೆಣ್ಮಕ್ಕಳಿಗೆ ಸನ್ಮಾನ ಸಂಭ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ನನ್ನ ಗುರುಗಳು ಮಂಜುಳಾ ಭಟ್, ಇನ್ನು ಸ್ನೇಹಿತ ಬಳಗದಲ್ಲಿ